ಯಶಸ್ವಿ ನಾಯಕರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂತಹ ಶ್ರೀಯುತ ಎಸ್.ಸಿ. ಮಾದೇವ ಅವರಿಗೆ ಹಾಗೂ ನಂಜನಗೂಡಿನ ಶಾಸಕರಾದಂತಹ ಶ್ರೀಯುತ ಅನಿಲ್ ಚಿಕ್ಕಮಾದೇವ ಅವರಿಗೆ ನಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಏನು ಕೆಲವೇ ಸಮಯಗಳಲ್ಲಿ ನಾವು ಡಾಕ್ಟರ್ ಎಸ್.ಸಿ. ಮಾದೇವಪ್ಪನವರ ಶ್ರಮ ಇದೆ. ಈ ವೇದಿಕೆ ಮುಖಾಂತರ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮ್ಯೂಸಿಕ್ ಕೊಡಿ, ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್. ಈ ನಾಡಿನ ರಸ್ತೆಗಳ ರಾಜ ಮತ್ತೆ ಈ ತಾಲೂಕಿನ ಮಗನಾಗಿ ಜನಮನ್ನಣೆ ಗಳಿಸಿರ್ತಕ್ಕಂಥ ರೈತರು ಬೆಳೆದ ಹತ್ತಿಯ ಮೂಲಕ ದೀಪವನ್ನು ಬೆಳೆದಿದೆ. ಜಗವು ಬೆಳೆಯುವುದು ನೋಡ ಎಂಬ ಸಂಕೇತವಾಗಿ ಕತ್ತಲಿನಿಂದ ಬೆಳಕಿನೆಡೆಗೆ, ಜ್ಞಾನದಿಂದ ಸುಜ್ಞಾನದೆಡೆಗೆ, ಗುಡಿಯಲ್ಲೂ ಗುಡಿಸಲಿನಲ್ಲೂ ಬೆಳಗುವ ದೀಪದ ಸಂಕೇತವಾದ ಇವನ್ಯಾರವ ಎನಿಸಲಿದೆಯ, ಇವ ನಮ್ಮವ ಎನಿಸಯ್ಯ ಎಂಬ ಬಸವಣ್ಣನವರ ವಾಣಿಯಲ್ಲಿಗೆ ಕುಲವೆಂದು ಒಡೆದಾಡದಿರಿ ಎಂಬ ಕನಕದಾಸರ ಭಾವದಲ್ಲಿ ಜಾತಿ ಹೀನರ ಮನೆಯ ಜ್ಯೋತಿ ತಾಗಿನವೇ ಎಂಬ ಸರ್ವ ಮಾಡಿ ಮತ್ತು ದೀಪವನ್ನು ಬೆಳಗಿ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದಂತಹ ಗಣತಂತ್ರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರು, ಎಲ್ಲ ಸಂಘ ಸಂಸ್ಥೆಗಳ ತಾಲೂಕಿನಿಂದ ಬಂದಿರುವಂತಹ ಎಲ್ಲ ನಮ್ಮ ಬಂಧುಗಳು, ಎಲ್ಲ ಹಿರಿಯರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ನಮ್ಮ ಯುವಕ ಮಿತ್ರರು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಣೆಯನ್ನ ಮಾಡಬೇಕು ಅಂತ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು. ಬಾಬಾ ಸಾಹೇಬರ ಜಯಂತ್ಯೋತ್ಸವದಲ್ಲಿ ತಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನ ಮಾಡಿದ್ರಿ. ನಾವು ಬರುವಂತಹ ಮಾರ್ಗ, ಮೆರವಣಿಗೆ ಹಾದಿ ಹೋಗುವಂತಹ ಮಾರ್ಗ, ಅರಿವನ್ನ ಮೂಡಿಸುವಂತ ಕೆಲಸವನ್ನ ನೀವು ಎರಡು ಸೇರಿ ಮಾಡಿದ್ದೇವೆ. ಇದನ್ನು ನಿಜಕ್ಕೂ ಕೂಡ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸುಮಾರು 10 ಗಂಟೆಗೆ ತಾವೆಲ್ಲರೂ ಕೂಡ ನಂಜನಗೂಡಿಗೆ ಬಂದಿರುವಂಥದ್ದು. ಈಗ ಸಮಯ 6 ಗಂಟೆ ಆಗ್ತಿದೆ. ನಿಜಕ್ಕೂ ನೀವೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಹಿಂದೆ ಬಂದರೆ ಒದೆಯಲ್ಲ
ಮುಂದೆ ಬಂದರೆ ಆಯನ ವಿನಯ ವಿನಮ್ರ. ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರು ಆದಂತಹ ಸುನೀಲ್ ಬೋಸ್ ಅವರಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬರ 133ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸಮಾಜ ಮಾಡಿದಲ್ಲಿ 123 ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಮಂತ್ರಿಗಳು ಹಾಗೂ ಶಾಸಕರಾದ ಡಾಕ್ಟರ್ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಮತ್ತೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ತಾಂಡವಪುರ MIT ಕಾಲೇಜಿನ ಕುಮಾರಿ ಮನುಶ್ರೀ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧವರವರು ಗೌರವ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ದ್ವಿತೀಯ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತೃತೀಯ ಬಹುಮಾನವನ್ನು ಮೈಸೂರು ಮಹಾರಾಣಿ ವಾಣಿಜ್ಯ ಕಾಲೇಜಿನ ಕುಮಾರಿ ಚೈತ್ರ HR ಅವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಸಂಸದರಾದ ಸುನೀಲ್ ಬೋಸ್ರವರು ಹಾಗೂ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಸಮಾಧಾನಕರ ಬಹುಮಾನವನ್ನು ನಂಜನಗೂಡಿನ ಪ್ರಥಮ ದರ್ಜೆ ಕಾಲೇಜಿನ ಕುಮಾರಿ ಮಾಧವರವರು ಪಡೆದಿದ್ದಾರೆ. ಅವರಿಗೆ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರು ಬಹುಮಾನ ವಿತರಣೆ ಮಾಡಬೇಕು ಅವರಲ್ಲಿ ಮನವಿ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಂತ ವಿದ್ಯಾರ್ಥಿನಿಯರಿಗೆ ನಂಜನಗೂಡಿನ ಡಾಕ್ಟರ್ BR ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಭಗವಾನ್ ಬುದ್ಧರು, ಜಗಜ್ಯೋತಿ ಬಸವಣ್ಣ, ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಜೈ ಭೀಮ್. ಈಗ ಮಾನ್ಯ ನಂಜನಗೂಡು ತಾಲೂಕು ಕ್ರಮದಿಂದ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯಿಂದ ಅವರಿಗೆ ಸನ್ಮಾನವನ್ನು ಪೂರೈಸೋಣ. ದಯವಿಟ್ಟು ಬೇಗ ಮುಗಿಸ್ಕೊಡ್ಬೇಕು. ದಯವಿಟ್ಟು ಬೇಗ ನೆರವೇರಿಸಿಕೊಡ್ಬೇಕು. ಸಮಯದ ಅಭಾವ ಆಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ HC ಮಹದೇವಪ್ಪ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ದರ್ಶನ್ ಧ್ರುವನಾರಾಯಣ ಅವರೇ, ಶಾಸಕರುಗಳಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ, ಅನಿಲ್ ಚಿಕ್ಕಮಾದು ಅವರೇ, ಲೋಕಸಭಾ ಸದಸ್ಯರಾದಂಥ
ಸುನಿಲ್ ಬೋಸ್ ಅವರೇ, ಕಾವೇರಿ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮರುಸ್ವಾಮಿ ಅವರೇ, ಡಾಕ್ಟರ್ ಯತೀಂದ್ರ ಅವರೇ, ಗಣೇಶ್ ಪ್ರಸಾದ್ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಮೂರ್ತಿಬೇಗೌಡ್ರೆ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ವೇಣುಗೋಪಾಲ್ ಅವರೇ, ಈ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳೇ, ಸ್ನೇಹಿತರೆ, ಈ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದ್ದದರಿಂದ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ನನಗೆ ದರ್ಶನ್ ಧ್ರುವ ನಾರಾಯಣ್ ಅವರು ನಂಜನಗೂಡು ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ನೀವು ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಹಾಗಾಗಿ ಇವತ್ತು ನಾನು ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ನಮ್ಮ ಸಮಾಜವನ್ನು ಯಾವ ರೀತಿ ನಾವು ಕಟ್ಟಬೇಕು ಅಂತಕ್ಕನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯಿಂದ, ಜಾತಿ ವ್ಯವಸ್ಥೆಯಿಂದ ಮೇಲು ಕೀಳು, ಬಡವ ಬಲ್ಲಿದ ಅಂತಕ್ಕಂಥ ಅಸಮಾನತೆ ನಿರ್ಮಾಣ ಆಗಿದೆ. ಇದನ್ನ ದೇವರು ಮಾಡಿದ್ದಲ್ಲ, ನಾವೇ ಮಾಡ್ಕೊಂಡದ್ದು. ಕೆಲವರು ಸ್ವಾರ್ಥಕ್ಕೋಸ್ಕರ ಚತುರ್ಣ ವ್ಯವಸ್ಥೆಯನ್ನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಈ ಅಸಮಾನತೆಗೆ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು. ನಾನು ಅವರನ್ನ ದೂಷಕ್ಕೆ ಹೋಗಲ್ಲ ಈಗ, ಯಾಕಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಆಗ್ಬಿಟ್ಟದೆ ಇದು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ನಾವು ಸ್ಮರಿಸ್ಕೊತಾ ಇದ್ದೀವಿ. ಅವರು ಇಡೀ ಬದುಕಿನುದ್ದಕ್ಕೂ ಕೂಡ ಯಾರಿಗೋಸ್ಕರ ಹೋರಾಟವನ್ನು ಮಾಡಿದ್ರು ಮತ್ತು ನಮಗೆಲ್ಲ ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅವ್ರ ಗುಣಗಾನ ಮಾಡೋಣ, ಆದರೆ ಅವ್ರು ಏನು ಹೇಳಿದ್ರು, ನಾವು ಏನು ಮಾಡಬೇಕು ಅಂತ ಹೇಳಿದರು ಅದರಂತೆ ನಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ. ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟದ್ರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ, ಸ್ವಾಭಿಮಾನಿಗಳಾಗಲಿಕ್ಕೆ ಮತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿನೇ ಕಾಯ್ತಾ ಇರಲಿಲ್ಲ ಅಂತ ಹೇಳಿದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿನೂ ಕೂಡ ಕಾಯ್ತಿರಲಿಲ್ಲ. ಇಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿರೋದ್ರಿಂದಲೇ ನಾವು ವಿದ್ಯಾವಂತರಾಗಲಿಕ್ಕೆ, ಮೇಲೆ ಬರಲಿಕ್ಕೆ, ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸ್ವಾಭಿಮಾನ ಜೊತೆ ರಾಜಿ ಮಾಡ್ಕೊಂಡಿರಲಿಲ್ಲ. ನಾನು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜೀವನವನ್ನು ಅಳವಡಿಸ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರು? ನೀವು ವಿದ್ಯಾವಂತರಾಗಬೇಕಪ್ಪ ಎಲ್ರೂ, ಅದಕ್ಕೆ ಸಂವಿಧಾನದಲ್ಲಿ ಎಲ್ರಿಗೂ ಉಚಿತ ಶಿಕ್ಷಣ ಅಂತ ಹೇಳಿದ್ದೀನಿ, ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ದೀನಿ, ವಿದ್ಯಾವಂತರಾಗಿ. ಯಾಕಂತಂದರೆ ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ನಾವೆಲ್ಲ ವಂಚಿತರಾಗಿದ್ದೀವಿ ಅಲ್ವಾ? ಮೇಲ್ಜಾತಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ನಮಗಂತೂ ಇರಲೇ ಇಲ್ಲ, ಶೂದ್ರರಿಗೆ. ಯಾಕಂದ್ರೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ 4 ವರ್ಣಗಳನ್ನಾಗಿ ವಿಂಗಡಿಸ್ಬಿಟ್ಟಿದ್ರು ಮಾನವ ಸಮಾಜನ: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಆಮೇಲೆ ದಲಿತರು. ಮೇಲಿನ 3 ವರ್ಗದವರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇತ್ತು, ಅದು ಶೂದ್ರರಿಗಿರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ದರಿಂದ ಅವಕಾಶಗಳಿಂದ ವಂಚಿತರಾಗಿತ್ತು.
ಯಾರಿಗೆ ಅವಕಾಶಗಳು ಸಿಕ್ಕದೋ ಅವರು ಮೇಲಕ್ಕೆ ಬಂದರು, ಯಾರಿಗೆ ಅವಕಾಶಗಳು ಸಿಕ್ಕಲಿಲ್ಲ ಅವ್ರು ಮೇಲಕ್ಕೆ ಬರಲಿಲ್ಲ, ಮುಂಚೂಣಿಗೆ ಬರಲಿಲ್ಲ ಅಲ್ವಾ? ಅವಕಾಶ ಸಿಕ್ಕದವರೆಲ್ಲ ಮುಂಚೂಣಿಗೆ ಬಂದರು, ಅವಕಾಶ ಸಿಕ್ಕದೇದವರೆಲ್ಲ ಹಿಂದೆ ಉಳ್ಕೊಬಿಟ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು. 1949 ನವೆಂಬರ್ 26ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಎಷ್ಟು ಜನ ಓದಿದ್ದೀರೋ ಇಲ್ಲೋ ಗೊತ್ತಿಲ್ಲ, ನನಗೆ ಓದಿಲ್ಲ ಅಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿದ್ದಾರೆ. ಆ ಭಾಷಣ ಮಾಡ್ತಾ ಯಾರು ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಸ್ಥಾನದಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿರ್ತಕ್ಕಂಥ ಭಾಷಣ, ಅದಕ್ಕೆ ನಾನು ಎಲ್ಲರೂ ಓದಲಿ ಅಂತೇಳಿ ಇಂಗ್ಲೀಷ್ನಲ್ಲಿದ್ದಂಥ ಭಾಷಣಗಳನ್ನೆಲ್ಲ ಡಿಬೇಟ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡ್ತಿದ್ದೀನಿ. ಓದಿದ್ದೀರಾ? 10 ಸಂಪುಟಗಳಲ್ಲಿದ್ದಾವೆ ಕನ್ನಡದಲ್ಲಿ, 10 ಸಂಪುಟಗಳಲ್ಲಿದ್ದಾವೆ. ಓದಬೇಕು. ಆ ಡಿಬೇಟ್ಗಳನ್ನೆಲ್ಲ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ. ಅದಕ್ಕೆ ನಾನು ಎಲ್ಲರೂ ಓದಲಿ ಅಂತೇಳಿ ಇಂಗ್ಲೀಷ್ನಲ್ಲಿದ್ದಂಥ ಭಾಷಣಗಳನ್ನೆಲ್ಲ ಡಿಬೇಟ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡ್ತಿದ್ದೀನಿ. ಓದಿದ್ದೀರಾ? 10 ಸಂಪುಟಗಳಲ್ಲಿದ್ದಾವೆ ಕನ್ನಡದಲ್ಲಿ, 10 ಸಂಪುಟಗಳಲ್ಲಿದ್ದಾವೆ. ಓದಬೇಕು. ಆ ಡಿಬೇಟ್ಗಳನ್ನೆಲ್ಲ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ. ಅವರು ಭಾಷಣ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ಜನವರಿ 26, 1950 ಅವತ್ತು ಸಂವಿಧಾನ ಜಾರಿ ಆಗ್ತದೆ ಅಲ್ವಾ? ಸಂವಿಧಾನ ಜಾರಿ ಆಗ್ತದೆ. ಆ ಜಾರಿಯಾದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಅಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ರಾಜಕೀಯ ಸಮಾನತೆ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದೆ. ಒಬ್ರಿಗೂ ಒಂದೇ ಓಟು ಅಲ್ಲ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನಿಗೂ ಒಂದೇ, ಇವನು ಕೆಳಗಡೆ ಇರ್ತಕ್ಕಂಥವನಿಗೂ ಕೂಡ ಒಂದೇ ಓಟು. ಅದಕ್ಕೆ ಇರೋ ಬೆಲೆ ಒಂದೇ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂಗಿಲ್ಲ. ರಾಜಕೀಯವಾಗಿದೆ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ, ಅದು ಎಲ್ರಿಗೂ ಇದೆ. ಪ್ರೆಸಿಡೆಂಟ್ ಆದರೂ ಅಷ್ಟೇ, 4th ಕ್ಲಾಸ್ ಎಂಪ್ಲಾಯ್ ಆದರೂ ಅಷ್ಟೇ, ಅಥವಾ ಅನಕ್ಷರಸ್ಥ ಯಾವುದೇ ಸಮಾಜಕ್ಕೆ ಸೇರಿದರೂ ಕೂಡ ಅಷ್ಟೇ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದಿಲ್ಲ.
ನಾವು ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಸಮಾನತೆ ಬರಬೇಕು. ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಯಾರು ಹೇಳಿರೋದು ಇದನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಹೇಳೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ನಾವು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿದ್ದಾರೆ ಅಲ್ಲಿ ಅಲ್ಲಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡದೆ ಹೋದರೆ ಸಮಾನತೆ ಕನಸಿನ ಗಂಟು. ಸಾಮಾಜಿಕ ನ್ಯಾಯ ಕನಸಿನ ಗಂಟು. ಇದನ್ನು ಮಾಡಬೇಕು. ಅದಕ್ಕೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅವರು ನಮಗೆ. ಏನಂತ ಹೇಳಿದ್ದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ ಇವೆಲ್ಲ ತಗೋಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಕೊಡ್ತಾರ? ಅಷ್ಟು ಸುಲಭವಾಗಿ ಕೊಡಲ್ಲ. ಸಂವಿಧಾನ ಇದೆ ಅಂದ ತಕ್ಷಣ ಕೊಡಲ್ಲ. ಈಗ ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಶಿಕ್ಷಣ ಪಡ್ಕೋಬೇಕು ಎಲ್ರೂ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಇಲ್ಲದೆ ಹೋಗಿದ್ರೆ, ಜ್ಞಾನಿ ಆಗದೆ ಹೋಗಿದ್ರೆ ಆಯ್ತಿತ್ತ? ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗದೇವ್ರಿ ಇಂಥ ಸಂವಿಧಾನ ಆಗ್ತಿತ್ತ? ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷನಾದ್ದರಿಂದ ಇಂಥ ಸಂವಿಧಾನ ಸಿಕ್ತು. ನಿಮ್ಗೆ ಗೊತ್ತಾ? ಅವತ್ತು ವಿರೋಧ ಮಾಡಿದ್ರು, ಜಾರಿ ಆಯ್ತಲ್ಲ. ನಮ್ಮಲ್ಲಿ ಭಾಳ ಜನ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಸ್ವಾರ್ಥಕ್ಕೋಸ್ಕರ ಯಾವ ಪಕ್ಷಕ್ಕಾರು ಹೊಟ್ಟೋಗ್ಬಿಡೋದು, ಯಾವ ಪಕ್ಷಕ್ಕಾರು ಹೊಟ್ಬಿಡೋದು. BJPಗಾರು ಹೋಗು, ಕಾಂಗ್ರೆಸ್ಗಾರು ಹೋಗು, ಜನತಾದಳಕ್ಕಾರು ಹೋಗು, ಇನ್ಯಾವ್ಲಿಗಾರು ಹೋಗು. ಯಾಕೆ ಹೋಗು? ಯಾರು ಸಂವಿಧಾನದ ಪರ ಇದ್ದಾರೆ ಅವ್ರ ಜೊತೆ ಇರಿ, ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅವ್ರ ಜೊತೆ ಇರಬೇಡಿ. ವೆರಿ ಸಿಂಪಲ್. ಯಾರು ಸಂವಿಧಾನದ ಪರ ಇರೋದು? ಸಂವಿಧಾನ ವಿರೋಧ ಮಾಡಿದವ್ರು ಯಾರು? ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಅಂತ ಹೆಸರು ಕೇಳಿದ್ದೀರಾ? ಯಾರು ಅವರು? ಗೊತ್ತಾ? RSSನ 2ನೇ ಮುಖ್ಯಸ್ಥರು. ಸಾವರ್ಕರ್ ಅಂತ ಹೆಸರು ಕೇಳಿದ್ದೀರಾ? ಅವರಿಬ್ರು ಏನು ಹೇಳಿದ್ರು ಅಂತ ಗೊತ್ತಾ ನಿಮಗೆ? ನೋಡಿ, ಇದೇ ಬಂದಿರೋದು ನಮಗೆ ತಾಪತ್ರಯ, ತಿಳ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂದರೆ, ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ಯಾರಿಗೆ ಇತಿಹಾಸ ಗೊತ್ತಿಲ್ಲ, ಈ ದೇಶದ ಇತಿಹಾಸ, ನಮ್ಮ ಇತಿಹಾಸ ಯಾರಿಗೆ ಗೊತ್ತಿಲ್ಲ, ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ತಿಳ್ಕೋಬೇಕಲ್ಲ ಇತಿಹಾಸನ. ಇತಿಹಾಸ ಗೊತ್ತಾಗದೆ ಹೋದರೆ ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಅಂತ ಮಾಡೋದ? ಅವ್ರು ಮಾಡ್ತಾವ್ರೆ, ಅದಕ್ಕೆ ನಾವು ಮಾಡೋಣ. ಅದೆಲ್ಲ. ನಾವು ಅಟ್ಲೀಸ್ಟ್ ನಮ್ಗೆ ಏನು ಹೇಳಿದ್ದಾರೆ ಅವ್ರು. ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೋಡಪ್ಪ, ನಾನು ಭಾರಿ ಕಷ್ಟಪಟ್ಟು ಈ ಸಾಮಾಜಿಕ ನ್ಯಾಯದ ರಥ ಎಳ್ಕೊ ಬಂದಿದ್ದೀನಿ ಇಲ್ಲಿವರೆಗೆ. ದಯಮಾಡಿ
ನಿಮ್ಮ ಕೈಲಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳ್ಕೊ ಬಂದಿದ್ದೀನಿ ನಾನು. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅಲ್ಲೇ ಬಿಟ್ಟು ಪುಡಿಯತ್ತೆ, ಯಾರು ಪುಣ್ಯಾತ್ಮರು ಬಂದು ಎಳೀತಾರೆ ಅಲ್ವಾ? ಅದೇಲ್ಲ ಮಾಡಬೇಕಾಗಿರೋದು ಈಗ ನಾವು. ಅದಕ್ಕೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ 2013ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆದ ವರ್ಷ. ಈಗ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಪರಿಶಿಷ್ಟ ಜಾತಿಯವರದು 17.15 ಇದೆ 2011 ಜನಗಣತಿ ಪ್ರಕಾರ. ಎಷ್ಟು? 17.15. ಆಮೇಲೆ ಪರಿಶಿಷ್ಟ ವರ್ಗದವ್ರದ್ದು 6.95 ಇದೆ. ಇವೆರಡು ಸೇರಿಸಿದ್ರೆ ಎಷ್ಟಾಯಿತು? 24.1. ನಾವು ಎಷ್ಟು ಅಭಿವೃದ್ಧಿ ಖರ್ಚು ಮಾಡ್ತೀವಿ ಈ ದೇಶದಲ್ಲಿ, ಅಷ್ಟು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತೇಳಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ. ನಿಮಗೂ ಗೊತ್ತಿಲ್ಲ ಏನು ಮಾಡೋದು ನಾವು? ಯಾರು ಮಾಡಿದ್ರು ಅದನ್ನು? ಕರ್ನಾಟಕದಲ್ಲಿ ಯಾರು ಮಾಡಿದಾರಾ? ಓಲಿ. ದೇಶದಲ್ಲಿ ಮಾಡಿದಾರಾ? ನರೇಂದ್ರ ಮೋದಿ ಅವರು ಮಾಡಿದಾರಾ? ಬೇರೆ ಯಾವುದಾದ್ರು BJP ರಾಜ್ಯ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರಾ? ಮತ್ತೆ ಯಾಕೆ ಅವ್ರ ಜೊತೆ ಸೇರ್ಕೋಬೇಕು? ಹೇಳಿ ನೋಡೋಣ. ವೆರಿ ಸಿಂಪಲ್. ಮಾಡಿಲ್ಲ, ದೇಶದಲ್ಲಿ ಮಾಡಿಲ್ಲ. ಯಾವ ರಾಜ್ಯಗಳು BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿಲ್ಲ. ನಾವು ಮಾಡಿದ್ದೀವಿ, ಕಾನೂನು ಮಾಡಿದ್ದೀವಿ. ಏನಂತ ಅಂದರೆ, ಒಟ್ಟು ನಾವು ಈ ವರ್ಷ 1,60,000 ಕೋಟಿ ಖರ್ಚು ಮಾಡ್ತೀವಿ. ಅದರಲ್ಲಿ 24.1% ನಿಮಗೆ ಸಿಕ್ಕಲೇಬೇಕು, ಕೊಡಬೇಕು. ಆ ಥರ ಕಾನೂನು ಮಾಡಿ ಖರ್ಚು ಮಾಡಬೇಕು ಅಂತ ಸರ್ಕಾರದಲ್ಲಿ ಕಾನೂನು ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ. ಅದು ಹೇಳಕ್ಕೂ ನೀವು ಹಿಂದೇಟು ಹೊಡೆದ್ರೆ ಹೆಂಗೆ? ಕಾನೂನಿದೆ. ಬೇರೆಯವರಿಗೆ ಕೊಡಿ ಅಂತ ಹೇಳಕ್ಕೆ ಯಾಕೆ ಆಗಲ್ಲ? ಹೇಳಿಯಪ್ಪ ನೀವು. ಮತ್ತೆ ಸುಮ್ಮನೆ ಅಂಬೇಡ್ಕರ್ ಜಯಂತಿ ಮಾಡೋದು, ಅಂಬೇಡ್ಕರ್ ಅವ್ರನ್ನ ಹೊಗಳೋದು ಹೋಗದ? ಇದು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ ಸುಪ್ರೀಂ ಕೋರ್ಟ್ನವರು ಮಾದೇವಪ್ಪ ಇಲ್ಲೇ ಕೂತಿದ್ದಾರೆ. ರಿಸರ್ವೇಷನ್ ಇನ್ ಪ್ರಮೋಷನ್ ಫಾರ್ ದಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಹೊಡೆದಾಕ್ಬಿಟ್ರು. ಸುಪ್ರೀಂ ಕೋರ್ಟ್ನಲ್ಲಿ ಡಿಸಿಷನ್ ಆಗ್ಬಿಟ್ರು, ಕೊಡಬಾರದು ಅಂತ. ಅದನ್ನ ನಲ್ಲಿಫೈ ಮಾಡಿ ಕಾನೂನು ಮಾಡಿದವರು ದೇಶದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಸರ್ಕಾರ ಮಾತ್ರ ಮಾಡಿರೋದು. ಹೇಳಿಯಪ್ಪ. ಆಮೇಲೆ ನಮ್ಮನೆ ಬೊಯ್ಕೆ ತಿರುಗಾಡೋದು. ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಜಾರಿನಲ್ಲಿರೋದು. ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಆಮೇಲೆ ಈ 13ನೇ ಇಸ್ವಿನಲ್ಲಿ ಮಾಡಿದ್ವಲ್ಲ ಕಾನೂನು, ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತ. ಅದರಲ್ಲಿ 7D ಅಂತ ಇತ್ತು. 7D. ಆ 7Dನಲ್ಲಿ ಬೇರೆ ಯೋಜನೆಗಳಿಗೆ ಈ ಹಣನ ಖರ್ಚು ಮಾಡಿಬಿಡ್ಬೋದಾಗಿತ್ತು. ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇತ್ತು. ಅದನ್ನ ತಿದ್ದುಪಡಿ ಮಾಡಿ ಡ್ರಾಪ್ ಮಾಡಿದೋ ನಾವು. ಎಲ್ಲ DSSನವರು ಹೇಳ್ತಿದ್ರು 7D
ಡ್ರಾಪ್ ಮಾಡಿ 7 ಡ್ರಾಪ್ ಮಾಡಿ ಅಂತ ಮಾಡಲಿಲ್ಲ. ಹಿಂದೆ ಬಿ ಜೆ ಪಿಯವರು ಮಾಡಲಿಲ್ಲ, ನಾವು ಮಾಡೋದು. ನಾನು ಈ ಹೋದ ವರ್ಷ ಅದನ್ನು ಬಜೆಟ್ ಮಂಡಿಸುವಾಗ ತೆಗೆದಾಕ್ರಿ ಅದು. PTCL ಕಾಯ್ದೆ, PTCL ಕಾಯ್ದೆ ಗೊತ್ತಲ್ಲ, DSSನವ್ರಿಗೆಲ್ಲ ಗೊತ್ತಿದೆಯಲ್ವಾ? ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಜಾರಿ ಕೊಟ್ಟವ್ರು ಯಾರು? ಕಾಲಮಿತಿ ಇಲ್ಲೇನೆ ಜಾರಿ ಕೊಟ್ಟವ್ರು ಯಾರು? ಯಾರು? ನಾವೇ ಅಂದ್ರೆ ಯಾರಯ್ಯ? ಹೇಳು ಮತ್ತೆ. DSSನವ್ರು ಹೇಳಿದ್ರು ನಾನು ಮಾಡಿದೆ. ಅವ್ರು ಯಾಕೆ ಮಾಡಲಿಲ್ಲ? ಬೇರೆಯವ್ರು ಯಾಕೆ ಮಾಡಲಿಲ್ಲ? ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಅನೇಕ ಸಾರಿ ಹೇಳಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿದವ್ರ ಜೊತೆಲೆ ಇರೋದು ಹೆಂಗೆ? ಸಂವಿಧಾನ ಒಂದು ವೇಳೆ ಬದಲಾವಣೆ ಆಗೋದ್ರೆ, ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಏನಾಗ್ಬೋದು? ಊಹಿಸ್ಕೊಳಕ್ಕಾಗತ್ತಾ? ಊಹಿಸ್ಕೊಳಕ್ಕಾಗತ್ತೇನ್ರಿ? ಯೋಚನೆ ಮಾಡಿ ನೀವು. ನಾನು ಬರೋವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು? ಬಾಬಾ ಅಧಿಕಾರ ಸಿಕ್ಕಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಆ ರೀತಿ ಸರ್ಕಾರವನ್ನು ನಡೆಸಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಅಲ್ವಾ? ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಈ ಬುದ್ಧಿವಂತಿಕೆ ಅನ್ನೋದು ಇದೆಯಲ್ಲ, ಯಾರ ಅಪ್ಪನ ಮನೆ ಸೊತ್ತಲ್ಲ ಅದು. ನಮ್ಗೆ ಅವಕಾಶ ಸಿಕ್ಕಿದ್ರು ನಾವು ಬುದ್ಧಿವಂತರಾಯ್ತಿದ್ದು, ಅವಕಾಶ ಸಿಕ್ಕಿಲ್ಲ ಹಿಂದೆ ಬಿದ್ದೋದು. ನನಗೆ ಒಂದು ವೇಳೆ ಲಾಯರಾಗ ಅವಕಾಶ ಸಿಕ್ಕಿದವ್ರು ಇವೆಲ್ಲ ಓದ್ಕೊಂಡು ಹೇಳಕ್ಕಾಯ್ತಿತ್ತ? ಸಂವಿಧಾನ ಅರ್ಥ ಮಾಡ್ಕೊಂಡು ಹೇಳಕ್ಕಾಯ್ತಿತ್ತ? ಅವಕಾಶ ಸಿಕ್ಕೋದ್ರಿಂದ ವಿದ್ಯಾವಂತ ಲಾಯರ್ ಆದೆ, ರಾಜಕಾರಣಕ್ಕೆ ಬಂದೆ, ಮುಖ್ಯಮಂತ್ರಿನೂ ಆದೆ. ಒಂದು ವೇಳೆ ಅವಿದ್ಯಾವಂತನಾಗಿದ್ದರೆ, ಅವಕಾಶನ ಸಿಕ್ಕದೆ ಹೋಗಿದ್ರೆ ಇವೆಲ್ಲ ಹೇಳಕ್ಕಾಯ್ತಿತ್ತ? ಸೊ ಇದನ್ನ ನಾವು ತಿಳ್ಕೋಬೇಕಾಗತ್ತೆ. ಯಾರಿಗೆ ಅವಕಾಶ ಸಿಗ್ತದೆ ಅವ್ರ ಮೇಲೆ ಬರ್ತಾರೆ, ಯಾರು ಅವಕಾಶ ಸಿಕ್ಕಲ್ಲ ಅವ್ರು ಹಿಂದೆ ಉಳಿತಾರೆ. ಜಾತಿ ವ್ಯವಸ್ಥೆಯಿಂದ ಅವಕಾಶಗಳು ವಂಚಿತರಾಗಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ವಿದ್ಯಾವಂತರಾಗಬೇಕು, ಮನುಷ್ಯರಾಗಬೇಕು, ಸ್ವಾಭಿಮಾನಿಗಳಾಗಬೇಕು. ವಿದ್ಯಾವಂತರಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಆಮೇಲೆ ಮನುಷ್ಯರಾಗಿ ಬದುಕಬೇಕು. ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಇದನ್ನು ಕಲ್ತ್ಕೋಬೇಕು. ಎಲ್ಲರನ್ನೂ ಪ್ರೀತಿಸಬೇಕು. ಆಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಮಾತಾಡಬೇಕಾಗುತ್ತೆ. ಸಮಯ ಆಗ್ಬಿಟ್ಟದೆ. ಇಷ್ಟೇ ತಿಳ್ಕೊಳ್ಳಿ, ಅಂಬೇಡ್ಕರ್ ಏನು ಹೇಳ್ತಾರೆ ಹಂಗೆ ನಡೆಯೋಕ್ಕೆ ಪ್ರಯತ್ನ ಮಾಡೋಣ ಅಷ್ಟೆ. ಅದೇ ನಾವು ಅಂಬೇಡ್ಕರ್ಗೆ ಸಲ್ಲಿಸ್ತಕ್ಕಂಥ ಗೌರವ. ಅವ್ರು ಹೇಳಿದ ರೀತಿಯಲ್ಲಿ ಈಗ ಸಂವಿಧಾನ ಯಾಕೆ ನಾವು ಓದಿಸ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಂದು ಮಕ್ಕಳಿಂದ ಕೂಡ ಗೊತ್ತಾಗ್ಲಿಕ್ಕೆ ಸಂವಿಧಾನ ಅಂತ. ಭಾಳ ಜನಕ್ಕೆ ಸಂವಿಧಾನ ಗೊತ್ತಿಲ್ಲ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅದಕ್ಕೂ ಜೈ ಅನ್ನೋದು, ಪ್ರಜಾಪ್ರಭುತ್ವ ಬದಲಾವಣೆ ಮಾಡ್ತೀವಿ ಅದಕ್ಕೂ ಜೈ ಅಂತ ಹೇಳೋದು. ಸಂವಿಧಾನ ಓದ್ಕೋಬೇಕಲ್ರಿ. ಯಾರು ಸಂವಿಧಾನದ ಪರ ಇದ್ದಾರೆ, ಯಾರು ಸಂವಿಧಾನಕ್ಕೆ ವಿರುದ್ಧ ಇದ್ದಾರೆ, ಯಾರು ಸಂವಿಧಾನದ ರೀತಿ ನಡ್ಕೋತಾರೆ, ಯಾರು ಸಂವಿಧಾನದ ರೀತಿ ನಡ್ಕೊಳ್ಳಲ್ಲ. ಈ ಗೆರೆ ಕಲ್ತ್ಕೋಬೇಕಲ್ಲಪ್ಪ, ಈ ಗೆರೆ ಯಾಕೆ ತಿಳ್ಕೋಬೇಕಲ್ಲ. ಅದು ತಿಳ್ಕೊಂಡ್ರೆ ನಾವು ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇಷ್ಟನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ
ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಜೈ ಭೀಮ್.